ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದ್ದರೆ ನಮ್ಮ ದೇಶದಲ್ಲಿರೋ ವಿಪಕ್ಷ ನಾಯಕರು ಭಾರತದ ಒಳಗೆ ಗ್ಯಾಸ್ ಯುದ್ಧವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ವಿಪಕ್ಷದಲ್ಲಿರೋ ಶಾಸಕರೇ ಗ್ಯಾಸ್ ಸಿಲಿಂಡರ್ಗಳನ್ನು ಕದ್ದು ಮಾರಾಟ ಮಾಡ್ತಾ ಸಿಕ್ಕಿ ಬಿದ್ದಿದ್ದಾರೆ. ಇದೆಲ್ಲದರ ಮಧ್ಯೆ ನಮ್ಮ ರಾಜ್ಯದ ವಿಧಾನಸಭೆಯಲ್ಲೂ ಮೋದಿ ಗ್ಯಾಸ್ ಕೊಡ್ತಾ ಇಲ್ಲ ಅಂತಾರೆ. ರಾಹುಲ್ ಗಾಂಧಿ ಸದನದಲ್ಲಿ ಗ್ಯಾಸ್ ಬಗ್ಗೆ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಅಲ್ಲ ರೀ, ಇಲ್ಲಿ ವಿಪಕ್ಷವೇ ಗ್ಯಾಸ್ ಅಭಾವವನ್ನು ಸೃಷ್ಟಿ ಮಾಡೋಕ್ಕೆ ಮುಂದಾಗಿದೆ. ಅದನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ ಅಂತ ಜನರಿಗೆ ಬಿಂಬಿಸುವ ಕೆಲಸವನ್ನು ಮಾಡ್ತಾ ಇವೆ. ಹಾಗಾದರೆ ನಿಜವಾಗ್ಲೂ ಗ್ಯಾಸ್ ವಿಚಾರದಲ್ಲಿ ದೇಶದಲ್ಲಿ ಆಗ್ತಾ ಇರೋದೇನೋ? ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲೇ ಗ್ಯಾಸ್ ಅಭಾವ ಆಗ್ತಾ ಇರೋದ್ರ ಕತೆ ಏನು? ಕಳ್ಳತನ ಮಾಡೋಕ್ಕೆ ಹೋಗಿ ಯೋಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದ ಕಳ್ಳ ಶಾಸಕ ಯಾರು? ಇದರಲ್ಲಿ ರಾಹುಲ್ ಗಾಂಧಿ ಕೈವಾಡ ಅದೆಷ್ಟರ ಮಟ್ಟಿಗೆ ಇದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ದೇಶದಲ್ಲಿ ಗ್ಯಾಸ್ ಅಭಾವ ಇದೆ, ಮನೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಜನ ಹೇಗೆ ಬದುಕಬೇಕು ಅನ್ನೋದೇ ದೊಡ್ಡ ಚರ್ಚೆ. ವಿಪಕ್ಷದಲ್ಲಿರೋ ನಾಯಕರ ಮತ್ತು ಪಕ್ಷಗಳ ಸೋಷಿಯಲ್ ಮೀಡಿಯಾ ಅಕೌಂಟ್ ತೆಗೆದು ನೋಡಿದರೆ ಮೋದಿ ಸರ್ಕಾರ ಏನು ಮಾಡ್ತಾ ಇಲ್ಲ, ಗ್ಯಾಸ್ ಜನರಿಗೆ ಸಿಗ್ತಾ ಇಲ್ಲ ಅಂತ ಬಾಯನ್ನು ಬಡ್ಕೋತಾ ಇದ್ದಾರೆ. ಇಷ್ಟೇ ಆಗಿದ್ದರೆ ಪರವಾಗಿಲ್ಲ, ನಮ್ಮ ದೇಶದ ಎಡವಟ್ಟು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಅಯ್ಯಯ್ಯೋ ದೇಶದ ಜನರಿಗೆ ಸಿಲಿಂಡ್ರು ಸಿಗ್ತಾ ಇಲ್ಲ, ಸಂಸತ್ತಲ್ಲಿ ಅದರ ಕುರಿತು ಚರ್ಚೆ ಆಗಬೇಕು, ಬೇರೆದೆಲ್ಲ ಆಮೇಲೆ ಮಾಡಿಕೊಳ್ಳೋಣ ಅಂತಿದ್ದಾರೆ. ನಮ್ಮ ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಅವರೇ ವಿಧಾನಸೌಧದಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ವಿಪಕ್ಷದಲ್ಲಿರೋ BJP ನಾಯಕರು ಉತ್ತರವನ್ನು ಕೊಡಿ ಅಂತಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಮಲ್ಲಿಕಾರ್ಜುನ ಖರ್ಗೆ ಪುತ್ರ IT-BT ಮಿನಿಸ್ಟರ್ ಮರಿ ಖರ್ಗೆ ಸುಮ್ಮನೆ ಇದ್ದರೆ ಆಗತ್ತಾ? ಖಂಡಿತ ಆಗಲ್ಲ. ಅದಕ್ಕೆ ಅಂತ ನಂದು ಒಂದಿರಲಿ ಅಂತ ಏನ್ರಿ ವಿಶ್ವಗುರು ಮೋದಿ ಅದೇನು ಮಾಡ್ತಾ ಇದ್ದಾರೆ, ಯುದ್ಧ ನಿಲ್ಲಿಸಿ ಗ್ಯಾಸ್ ಕೊಡಿ ಅಂತಿದ್ದಾರೆ. ಅದೇ ಥರ ಸಿಲಿಂಡರ್ ಅಭಾವ ಯಾವ ರಾಜ್ಯಗಳಲ್ಲಿ ಆಗ್ತಾ ಇದೆ ಅಂತ ಒಂದು ಸಲ ಸರಿಯಾಗಿ ನೋಡಿದರೆ ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇದೆ. ಅದ್ಯಾಕಪ್ಪ ಇಲ್ಲಿ ಮಾತ್ರ ಆಗ್ತಾ ಇದೆ ಅಂದರೆ, ಈ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ. ಗ್ಯಾಸ್ ಅಭಾವ ಅಂದರೆ ಇಡೀ ದೇಶಕ್ಕೆ ಆಗಬೇಕು, ಅದನ್ನು ಬಿಟ್ಟು ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮಾತ್ರ ಆಗುತ್ತೆ ಅಂದರೆ ಇದರ ಒಳಗಿನ ರಹಸ್ಯ ಗೊತ್ತಾಗಿರಬೇಕು ಅನಿಸುತ್ತೆ. ಹಾಗಂತ ಸಿಲಿಂಡರ್ಗಳ ಅಭಾವ ಇಲ್ಲ ಅಂತಲ್ಲ, ಅದು ಇರೋದು ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ. ಅಂದರೆ ಹೋಟೆಲ್, PG, ಬೇಕರಿಗಳಿಗೆ ಬಳಕೆ ಮಾಡ್ತಾ ಇದ್ದ ಸಿಲಿಂಡರ್. ಆದರೆ ಅದೇ ಅಭಾವ ಗೃಹ ಬಳಕೆ ಸಿಲಿಂಡರ್ಗಳಲ್ಲೂ ಆಗ್ತಾ ಇದೆ ಅನ್ನೋದನ್ನು ವಿಪಕ್ಷಗಳು ತೋರಿಸೋಕೆ ನಿಂತಿವೆ. ಇದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ K. ಮುನಿಯಪ್ಪ ಅವರು ಇವಾಗ ಸದ್ಯಕ್ಕೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಯಾವುದೇ ಅಭಾವ ಇಲ್ಲ, ಇನ್ನು 10 ದಿನ ಸರಬರಾಜು ಆಗುವಷ್ಟು ಸಿಲಿಂಡರ್ ನಮ್ಮಲ್ಲಿ ಇದ್ದಾವೆ. ಈಗಾಗಲೇ ಒಂದು ಗ್ಯಾಸ್ ತುಂಬಿದ ಹಡಗು ಕೂಡ ಬಂದಾಗಿದೆ, ಮತ್ತೆರಡು ಹಡಗು 3 ದಿನಗಳಲ್ಲಿ ಬರುತ್ತವೆ, ಮತ್ತೊಂದು ಹಡಗು 8 ದಿನಗಳಲ್ಲಿ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಗೃಹ ಬಳಕೆಯ ಸಿಲಿಂಡರ್ನಲ್ಲಿ ಯಾವುದೇ ಅಭಾವ ಇಲ್ಲ, ಹಾಗೇನಾದರೂ ಆದರೆ ನಾನೇ ತಿಳಿಸ್ತೀನಿ ಅಂತಿದ್ದಾರೆ. ಅಯ್ಯೋ ಕರ್ಮವೇ. ಮತ್ತು ನಮ್ಮ ರಾಜ್ಯದ ಮಂತ್ರಿ ಹೀಗೆ ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ನಿದ್ದೆಗಣ್ಣಲ್ಲೂ ಸಿಲಿಂಡರ್ ಅಂತ ಯಾಕಂತಿದ್ದಾರೋ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ನಮ್ಮ CM ಒಂಥರ ರಾಹುಲ್ ಗಾಂಧಿಗೆ ಬಕೆಟನ್ನು ಹಿಡಿಯೋದು ಬಿಟ್ಟು ಟ್ಯಾಂಕ್ ಹಿಡಿತಾ ಇದ್ದಾರೆ. ಯಾಕಂದರೆ ಯಾವತ್ತು ಇರಾನ್ ಇಸ್ರೇಲ್ ಯುದ್ಧ ಶುರುವಾಯಿತೋ ಅವತ್ತಿಂದ ಸದನದಲ್ಲಿ ರಾಹುಲ್ ಗಾಂಧಿ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಬಾಯನ್ನು ಬಡ್ಕೋತಾ ಇದ್ರು. ಅದನ್ನೇ ಹೇಳಿ ಹೆಂಗಾದರೂ ರಾಹುಲ್ ಗಾಂಧಿಯನ್ನು ಮೆಚ್ಚಿಸೋಕೆ ಸಿದ್ದರಾಮಯ್ಯ ನಿಂತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನು ಯಾಕೆ ಮೆಚ್ಚಿಸ್ತಾರೆ ಅನ್ನೋದು ಗೊತ್ತಲ್ಲ. ಅವರ CM ಕುರ್ಚಿ ಗಟ್ಟಿಯಾಗಿರಬೇಕು, ಅದಕ್ಕಾಗಿ ಮೆಚ್ಚಿಸಲೇಬೇಕು. ಇನ್ನು ನಮ್ಮ ದೇಶದಲ್ಲಿ ಈಗಾಗಲೇ ಗ್ಯಾಸ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಗಿದೆ. ಯಾಕಂದರೆ ಕೆಲವರು ಗೃಹ ಬಳಕೆಯ ಸಿಲಿಂಡರನ್ನು ವಾಣಿಜ್ಯ ಬಳಕೆಗೆ ಉಪಯೋಗ ಮಾಡಿಕೊಳ್ತಾರೆ, ಅವುಗಳನ್ನು ಮಾರಿಕೊಳ್ತಾರೆ. ಹಾಗೇನಾದರೂ ಮಾಡಿದ್ದೆ ಆದರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಪ್ರಧಾನಿ ಮೋದಿ ಕೂಡ ಹೇಳಿದರು. ಆದರೆ ನಮ್ಮ ಕರ್ಮ ಅಂದರೆ ಉತ್ತರ ಪ್ರದೇಶದ ಸಮಾಜವಾದಿ ಶಾಸಕ ಅಬ್ದುಲ್ ರೆಹಮಾನ್ ಮನೆಯಲ್ಲಿ 55 ತುಂಬಿದ ಸಿಲಿಂಡರ್ಗಳು ಮತ್ತು ಒಂದಷ್ಟು ಖಾಲಿ ಸಿಲಿಂಡರ್ಗಳು ಸಿಕ್ಕಿವೆ. ಹೆಸರು ಕೇಳಿದ್ರಲ್ಲ, ಅಬ್ದುಲ್ ರೆಹಮಾನ್. ಅಂದರೆ ಎಡವಟ್ಟು ಗಿರಾಕಿ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ. ಆದರೂ ರಂಜಾನ್ ಟೈಮಲ್ಲೂ ಸಿಲಿಂಡರ್ ಕಳ್ಳತನ ಮಾಡಿ ಕಳ್ಳನ ಮಗ ಅನ್ನಿಸ್ಕೊಂಡು ಮಾರಾಟ ಮಾಡಿಕೊಳ್ತಾನೆ ಅಂದರೆ ಅದೆಂಥ ಕಳ್ಳ ಶಾಸಕ ಇರಬೇಕು. ಅದನ್ನು ಮೊನ್ನೆ ರಾತ್ರಿ ಪೊಲೀಸರು ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡೆದು ಅವನ ಮೇಲೆ ಕೇಸನ್ನು ಕೂಡ ದಾಖಲಿಸಿದ್ದಾರೆ. ಅವನ ಮೇಲೆ FIR ಹಾಕಿದರೆ ಸಾಕಾಗಲ್ಲ, ಅವನ ಶಾಸಕ ಸ್ಥಾನವನ್ನೇ ರದ್ದು ಮಾಡಬೇಕು. ಒಬ್ಬ ಜನನಾಯಕನಾಗಿ ಆಯ್ಕೆಯಾಗಿ ಬಂದವನೇ ಕಳ್ಳನ ಮಗ ಆದರೆ ಏನು ಮಾಡೋಕ್ಕಾಗತ್ತೆ? ಯೋಗಿ ನಾಡಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ತೋರಿಸೋಕೆ ಅಖಿಲೇಶನ ಪಕ್ಷದ ನಾಯಕ
ಇಂಥ ಹೇಸಿಗೆ ತಿನ್ನೋ ಕೆಲಸನ ಮಾಡಿದರೆ ನಿಜವಾಗ್ಲೂ ಯೋಗಿ ಆದಿತ್ಯನಾಥ್ ಸುಮ್ಮನೆ ಬಿಡ್ತಾರಾ? ಇವನ ಕರ್ಮ, ಇವನ ಕತೆ ಅದೇನಾಗುತ್ತೋ ಮುಂದೆ ಗೊತ್ತಿಲ್ಲ. ಆದರೂ ನಮ್ಮ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇದ್ದಾರೆ. ಅವರು AICC ಅಧ್ಯಕ್ಷನ ಕುಲಪುತ್ರ. ಅವರ ಹೆಸರು ಪ್ರಿಯಾಂಕ್ ಖರ್ಗೆ. ಈ ಮನುಷ್ಯ IT-BT ಮಿನಿಸ್ಟರ್ ಅಂತೆ. ಆದರೆ ಆ ಕೆಲಸವನ್ನು ಬಿಟ್ಟು ಒಂದು ಸಲ RSS ಮಿನಿಸ್ಟರ್ ಆಗ್ತಾರೆ, ಒಂದು ಸಲ ಗ್ಯಾಸ್ಗೆ ಮಿನಿಸ್ಟರ್ ಆಗ್ತಾರೆ, ಇನ್ನೊಂದು ಸಲ ಸಿಲಿಂಡರ್ಗಳಿಗೆ ಮಿನಿಸ್ಟರ್ ಆಗ್ತಾರೆ. ಅವರ ಕಷ್ಟ ಪಾಪ ಅವರಿಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಿ ಮೋದಿ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಬಾಯಿಯಿಂದ ಶಬ್ಬಾಸ್ ಪ್ರಿಯಾಂಕಾ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋ ಆಸೆ. ಆದರೆ ರಾಹುಲ್ ಗಾಂಧಿ ಮಾತ್ರ BJP ದೇಶಕ್ಕೆ ಸಿಲಿಂಡರ್ ಕೊಡಿ ಅಂತ ಸದನದ ಒಳಗೆ ಮಾತಾಡ್ತಾ ಕೈಯಲ್ಲಿ ಒಂದು ಗ್ಲಾಸು, ಬಕೆಟ್ಟು, ಪ್ಲೇಟು, ಬಿಸ್ಕತ್ತು ಹಿಡ್ಕೊಂಡು ದೇಶದಲ್ಲಿ ಗ್ಯಾಸ್ ಇಲ್ಲ ಅಂತ ಬಿಸ್ಕತ್ ತಿಂತಾ ಇದ್ದಾರೆ. ಅಲ್ಲ ರೀ, ಒಬ್ಬ ವಿಪಕ್ಷ ನಾಯಕ ಯಾವುದೋ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ, ಸರಿ, ನಮ್ಮ ದೇಶದ ಜನರಿಗೆ ಯಾವುದರ ಅಭಾವ ಇದೆ ಅದನ್ನು ಚರ್ಚೆ ಮಾಡಿ ಹೇಗೆ ಸರಿ ಮಾಡಬಹುದು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾತಾಡಬೇಕು. ಅದನ್ನು ಬಿಟ್ಟು ಲೋಟ, ಬಕೆಟ್ಟು, ಪ್ಲೇಟು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೂ ತಪ್ಪು ಈ ವಿಪಕ್ಷ ನಾಯಕನದ್ದಲ್ಲ, ಅವನನ್ನು ವಿಪಕ್ಷ ನಾಯಕ ಅಂತ ಆಯ್ಕೆ ಮಾಡಿರೋ ಅಯೋಗ್ಯರದ್ದು. ಈಗಾಗಲೇ ದೇಶದ ಬಹಳಷ್ಟು ಕಡೆಗಳಲ್ಲಿ ಕಾಳಸಂತೆಯಲ್ಲಿ ಇಟ್ಕೊಂಡಿದ್ದ ಒಂದಷ್ಟು ಸಿಲಿಂಡರ್ಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು 4ನೇ ಸುತ್ತಿನ ಮಾತುಕತೆಯನ್ನು ಇರಾನಿನ ವಿದೇಶಾಂಗ ಸಚಿವರ ಜೊತೆ ಮುಕ್ತಾಯ ಮಾಡಿದ್ದಾರೆ. ಈಗ ಭಾರತಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋಕೆ ಇರಾನ್ ಒಪ್ಪಿಕೊಂಡಿದೆ. ಒಟ್ಟು ಭಾರತದ 8 LPG ತುಂಬಿದ ಹಡಗುಗಳನ್ನು ಬಿಡೋದಕ್ಕೆ ಇರಾನ್ ಒಪ್ಪಿಕೊಂಡಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಅದೇನಾದರೂ ನಿಜ ಆಗಿದ್ದೇ ಆದರೆ ಇದನ್ನು ಭಾರತಕ್ಕೆ ಸಿಕ್ಕ ರಾಜತಾಂತ್ರಿಕ ಗೆಲುವು ಅಂತ ಹೇಳಬಹುದು. ಅಲ್ಲಿಗೆ ನಮ್ಮ ದೇಶಕ್ಕೆ ಸದ್ಯಕ್ಕೆ ಯಾವುದೇ ಪ್ರಾಬ್ಲಮ್ ವಿಪಕ್ಷದಲ್ಲಿರೋ ನಾಯಕರು ಹೇಳ್ತಾ ಇರೋ ಗ್ಯಾಸಿಂದ ಆಗಲ್ಲ. ಅದೇನೇ ಆದರೂ ಕೆಲವೊಮ್ಮೆ ಸಂಕಷ್ಟ ಬಂದಾಗ ಅದನ್ನು ಕೇಂದ್ರದಲ್ಲಿರೋ ಕೆಲ ಮಂತ್ರಿಗಳು ಒಪ್ಕೊಳ್ಬೇಕಾಗತ್ತೆ. ಯಾಕಂದರೆ ಮೊನ್ನೆ ಹರ್ದೀಪ್ ಪುರಿ ಅವರು ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ಅವರೇ ಹೇಳ್ತಾರೆ 20 ದಿನಕ್ಕೆ ಒಂದು ಗ್ಯಾಸ್ ಇದ್ದದ್ದನ್ನು 25 ದಿನಕ್ಕೆ ಹೆಚ್ಚಿಸಿದ್ದೀವಿ ಅಂತ. ಒಂದು ಕಡೆ ಪ್ರಾಬ್ಲಮ್ ಇಲ್ಲ ಅನ್ನೋದು, ಇನ್ನೊಂದು ಕಡೆ ಗ್ಯಾಸ್ ಎಮರ್ಜೆನ್ಸಿ ತರೋದು. ಇಂಥದ್ದನ್ನು ಮಾಡಿ ಪ್ರಧಾನಿ ಮೋದಿ ಅವರಿಗೆ ಕೆಟ್ಟ ಹೆಸರನ್ನು ತರೋ ನಾಲಾಯಕ್ ಮಂತ್ರಿಗಳು ಇವರೆಲ್ಲ. ಆಯಿತು ರೀ, ತೊಂದರೆ ಆಗಿದೆ, ನಾವು ಬೇಕು ಅಂತ ಮಾಡ್ಕೊಂಡಿಲ್ಲ, ಅದು ಬೇರೆ ರಾಷ್ಟ್ರಗಳ ಯುದ್ಧದಿಂದ ಆಗ್ತಾ ಇರೋ ಪ್ರಾಬ್ಲಮ್. ಆದಷ್ಟು ಬೇಗ ಅದನ್ನು ಮಾತುಕತೆ ಮಾಡಿ ಸರಿ ಮಾಡ್ತೀವಿ, ಸದ್ಯಕ್ಕೆ ಅಭಾವ ಇಲ್ಲ ಅಂತ ಹೇಳಬೇಕು. ಅದನ್ನು ಬಿಟ್ಟು ಅರ್ಧ ಸತ್ಯ ಹೇಳಿ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿದರೆ ಅದು BJP ನಾಯಕರೇ ಆಗಲಿ, ಕಾಂಗ್ರೆಸ್ ನಾಯಕರೇ ಆಗಲಿ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಂತ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ 2 ತಿಂಗಳಾದರೂ ಅಭಾವ ಸೃಷ್ಟಿಯಾಗಲ್ಲ. ಅದೇ ಗ್ಯಾಸ್ ಯಾಕೆ ಬೇಗ ಅಭಾವ ಸೃಷ್ಟಿಯಾಗುತ್ತೆ ಅಂದರೆ ಅದಕ್ಕೆ ಕಾರಣ ಸಿಂಪಲ್. ನಮ್ಮ ದೇಶದಲ್ಲಿ ತೈಲ ಸಂಗ್ರಹಣಾ ಘಟಕಗಳು ಬೇಕಾದಷ್ಟಿವೆ. ಅದೇ ಗ್ಯಾಸ್ ಸಂಗ್ರಹಣೆ ಮಾಡೋದಕ್ಕೆ ನಮ್ಮ ಬಳಿ ಬಹಳಷ್ಟು ಘಟಕಗಳು ಇಲ್ಲ. ಅದೇ ಕಾರಣಕ್ಕೆ ನಮ್ಮಲ್ಲಿ ಗ್ಯಾಸ್ ಅಭಾವ ಬೇಗ ಸೃಷ್ಟಿಯಾಗತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಮಾಡಲೇಬೇಕಾಗತ್ತೆ. ಇನ್ನು ಮುಂದೆ ಯಾವ ರಾಷ್ಟ್ರ ಯಾವ ಸಮಯದಲ್ಲಿ ಯಾವ ದೇಶದ ಮೇಲಾದರೂ ಯುದ್ಧವನ್ನು ಮಾಡಬಹುದು. ಅದೇ ಕಾರಣಕ್ಕೆ ನಮ್ಮ ದೇಶಕ್ಕೆ ಯಾವುದನ್ನು ಸಂಗ್ರಹಣೆ ಮಾಡಬೇಕೋ ಅದರ ಘಟಕಗಳನ್ನು ಮಾಡೋದು ಒಳ್ಳೆಯದು. ಹಾಗಂತ ಈಗ ಇರೋ ತೈಲ ಘಟಕಗಳನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಡಿದ್ದು ಅಂತ ಯಾರು ಅಂದ್ಕೊಳ್ಳೋಕೆ ಹೋಗಬೇಡಿ. ಅವೆಲ್ಲ ಬಹುತೇಕ ಆಗಿರೋದು ಮೋದಿ ಸರ್ಕಾರದ ಅವಧಿಯಲ್ಲಿ ಅನ್ನೋದು ನಿಜ. ಅದನ್ನು ಗೂಗಲಲ್ಲಿ ನೋಡ್ಕೋತೀನಿ ಅಂತ ಅಂದರೂ ನೀವು ನೋಡ್ಕೊಳ್ಳಿ. ಇಲ್ಲಿ ನಡೀತಾ ಇರೋ ರಾಹುಲ್ ಗಾಂಧಿಯ ನಾಟಕ ನೋಡ್ತಾ ಇದ್ರೆ ಇಲ್ಲಿ ಯಾವುದೋ ಗೇಮ್ ಪ್ಲಾನ್ ರಾಹುಲ್ ಗಾಂಧಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮೋದಿ ಸರ್ಕಾರ ಎಲ್ಲರಿಗೂ ಸಿಲಿಂಡರ್ ಕೊಟ್ಟಿದೆ, ಆದರೆ ಗ್ಯಾಸ್ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ನಡೆಸೋ ಹಾಗೆ ಹಿಂದಕ್ಕೆ ಹೋಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಣ ಅಂದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಬಹಳಷ್ಟು ನಾಯಕರಿಗೆ 30 ವರ್ಷ ಹಿಂದಕ್ಕೆ ಹೋಗೋದಕ್ಕೆ ಇಷ್ಟ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ರಾಹುಲ್ ಗಾಂಧಿಯ 1 ವರ್ಷದ ಹಿಂದೆ ಹೇಳಿದರು. ಆದರೂ ರಾಹುಲ್ ಬಿಸ್ಕೆಟ್ ತಿಂದರು, ಲೋಟ ಹಿಡ್ಕೊಂಡು, ಪ್ಲೇಟ್ ಹಿಡ್ಕೊಂಡು, ಬಕೆಟ್ ಹಿಡ್ಕೊಂಡ್ರು, ಯಾವುದು ಕೆಲಸ ಮಾಡ್ತಾ ಇಲ್ಲ. ಜನರು ಈ ಪೆಂಗನ ಮಾತನ್ನು ನಾವ್ಯಾಕೆ ನಂಬಬೇಕು ಅಂತಿದ್ದಾರೆ. ಇದು ಗೆಳೆಯರೇ, ದೇಶದಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗ್ತಾ ಇದೆ ಅನ್ನೋದನ್ನು ಬಿಂಬಿಸೋಕೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ಮಾಡ್ತಾ ಇರೋ ಪ್ಲ್ಯಾನ್ ಮತ್ತು ಅದು ಫ್ಲಾಪ್ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.